ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 232ನೆಯ ತಿರುನಾಮ ಸಂವೃತಃ. ಇಂದಿನ ಕತೆ ಶ್ರೀಮದ್ ಭಾಗವತದ 10ನೇ ಸ್ಕಂದದಿಂದ. ಒಂದು ದಿನ ಕೃಷ್ಣ, ಬಲರಾಮ ಮತ್ತು ಅವರ ಗೋವಾಳ ಸ್ನೇಹಿತರು ವೃಂದಾವನದ ಕಾಡಿನಲ್ಲಿ ದನಗಳನ್ನು ಮೇಯಿಸುತ್ತಾ ಬಹಳ ದೂರ ಹೋಗಿದ್ದರು. ದಿನವಿಡೀ ಅಲ್ಲೇ ಇದ್ದುದರಿಂದ ಎಲ್ಲರಿಗೂ ತುಂಬ ಆಯಾಸವೂ ಮತ್ತು ಹಸಿವೂ ಆಗಿತ್ತು. ಅವರು ಮರದ ನೆರಳಿನಲ್ಲಿ ಕುಳಿತು, ನಾವು ಮನೆಯಿಂದ ತಂದಿದ್ದ ಆಹಾರವೆಲ್ಲ ಮುಗಿದು ಹೋಗಿದೆ. ಕೃಷ್ಣ, ನಮಗೆ ತುಂಬ ಹಸಿವಾಗಿದೆ ಎಂದು ಹೇಳಿದರು. ಆಗ ಕೃಷ್ಣನು ದೂರದಲ್ಲಿ ಯಜ್ಞ ಮಾಡುತ್ತಿದ್ದ ಕೆಲವು ವೇದ ಪಂಡಿತರನ್ನು ತೋರಿಸಿ ಅವರ ಬಳಿಗೆ ಹೋಗಿ, ನೀವು ಕೃಷ್ಣ ಮತ್ತು ಬಲರಾಮನ ಸ್ನೇಹಿತರು ಎಂದು ಹೇಳಿ ಸ್ವಲ್ಪ ಆಹಾರ ಕೇಳಿ ಎಂದನು. ಬಾಲಕರು ಅವರ ಬಳಿಗೆ ಹೋಗಿ ನಮಸ್ಕರಿಸಿ ತಾವು ಕೃಷ್ಣ ಮತ್ತು ಬಲರಾಮನ ಸ್ನೇಹಿತರು ಎಂದು ಹೇಳಿ ಆಹಾರ ಕೇಳಿದರು. ಆದರೆ ಆ ಪಂಡಿತರು ಅವರನ್ನು ತಿರಸ್ಕರಿಸಿ, ಈ ಆಹಾರವು ಪರಮಾತ್ಮನಾದ ವಿಷ್ಣುವಿಗೆ ಅರ್ಪಿಸುವುದಕ್ಕಾಗಿಯೇ ಇದೆ, ಸಾಮಾನ್ಯ ಗೋವಾಳ ಹುಡುಗರಿಗೆ ಕೊಡಲು ಅಲ್ಲ, ನೀವು ಹೋಗಿ ಎಂದರು. ಬಾಲಕರು ನಿರಾಶರಾಗಿ ಕೃಷ್ಣನ ಬಳಿಗೆ ಬಂದು ನಡೆದದ್ದನ್ನೆಲ್ಲ ಹೇಳಿದರು. ಕೃಷ್ಣನು ನಗುತ್ತಾ, ಚಿಂತಿಸಬೇಡಿ, ಈಗ ಅವರ ಬಳಿಗೆ ಹೋಗಬೇಡಿ, ಅವರ ಮನೆಗೆ ಹೋಗಿ ಅವರ ಪತ್ನಿಯರ ಬಳಿ ಆಹಾರ ಕೇಳಿ ಎಂದನು. ಬಾಲಕರು ಪಂಡಿತರ ಮನೆಗಳಿಗೆ ಹೋಗಿ, ಅಮ್ಮಂದಿರೇ, ನಾವು ಕೃಷ್ಣ ಮತ್ತು ಬಲರಾಮನ ಸ್ನೇಹಿತರು, ನಮಗೆ ತುಂಬ ಹಸಿವಾಗಿದೆ, ದಯವಿಟ್ಟು ಸ್ವಲ್ಪ ಆಹಾರ ಕೊಡಿ ಎಂದು ಕೇಳಿದರು. ಕೃಷ್ಣ ಎಂಬ ಹೆಸರನ್ನು ಕೇಳುತ್ತಿದ್ದಂತೆಯೇ ಅವರ ಪತ್ನಿಯರ ಹೃದಯ ಸಂತೋಷದಿಂದ ತುಂಬಿತು. ಯಜ್ಞಕ್ಕೆ ಇನ್ನೂ ಆಹಾರವನ್ನು ಅರ್ಪಿಸಿಲ್ಲ ಎಂಬುದನ್ನು ಅವರು ಯೋಚಿಸಲಿಲ್ಲ. ತಕ್ಷಣವೇ ತಾವು ಸಿದ್ಧಪಡಿಸಿದ್ದ ರುಚಿಯಾದ ಆಹಾರವನ್ನು ಬುಟ್ಟಿಗಳಲ್ಲಿ ತುಂಬಿಸಿಕೊಂಡು ಬಾಲಕರೊಂದಿಗೆ ಕೃಷ್ಣ ಮತ್ತು ಬಲರಾಮನ ಬಳಿಗೆ ಓಡಿ ಬಂದರು. ಅಲ್ಲಿ ಅವರು ಸಾಮಾನ್ಯ ಗೋವಾಳ ಹುಡುಗರನ್ನು ಕಾಣಲಿಲ್ಲ. ತಮ್ಮ ನಿರ್ಮಲ ಹೃದಯದಿಂದ ಅವರಿಬ್ಬರಲ್ಲೂ ಪರಮಾತ್ಮನನ್ನೇ ಕಂಡರು. ಕೂಡಲೇ ಅವರ ಪಾದಗಳಿಗೆ ನಮಸ್ಕರಿಸಿದರು. ಕೃಷ್ಣನು ಸಂತೋಷದಿಂದ ಅವರ ಕೈಯಿಂದ ಆಹಾರ ಸ್ವೀಕರಿಸಿ ಅವರ ನಿಷ್ಕಪಟ ಭಕ್ತಿಯನ್ನು ಮೆಚ್ಚಿ ಆಶೀರ್ವದಿಸಿದನು. ಅವರು ಮನೆಗೆ ಹಿಂದಿರುಗಿದಾಗ ಅವರ ಮುಖದಲ್ಲಿದ್ದ ದಿವ್ಯ ಆನಂದವನ್ನು ನೋಡಿ ಪಂಡಿತರಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅವರು ಪಶ್ಚಾತ್ತಾಪದಿಂದ, ನೋಡಿ, ನಾವು ಎಷ್ಟು ಮೂರ್ಖರು, ನಮಗೆ ವೇದಗಳು ಗೊತ್ತು, ಯಜ್ಞಗಳನ್ನು ಮಾಡುತ್ತೇವೆ, ಆದರೆ ವೇದ ಪುರುಷನನ್ನೇ ಗುರುತಿಸಲು ಸಾಧ್ಯವಾಗಲಿಲ್ಲ ಎಂದು ಪಶ್ಚಾತ್ತಾಪಪಟ್ಟರು. ಇಲ್ಲಿ ಒಂದು ದೊಡ್ಡ ವಿಶೇಷವಿದೆ. ಆ ಪಂಡಿತರು ಯಜ್ಞಕುಂಡದಲ್ಲಿ ತುಪ್ಪವನ್ನು ಅರ್ಪಿಸಿ ಭಗವಂತನಿಗಾಗಿ ವೇದ ಮಂತ್ರಗಳನ್ನು ಪಠಿಸುತ್ತಿದ್ದರು. ಆದರೆ ಅವರು ಆರಾಧಿಸುತ್ತಿದ್ದ ಅದೇ ವಿಷ್ಣು ಭಗವಂತನು ಕೇವಲ ಸ್ವಲ್ಪ ದೂರದಲ್ಲೇ ನಿಂತು ಅವರಿಂದ ಒಂದು ಮುಷ್ಟಿ ಅನ್ನವನ್ನು ಕೇಳುತ್ತಿದ್ದನು. ಹೀಗೇಕಾಯಿತು? ಏಕೆಂದರೆ ಅವರ ಮನಸ್ಸು ರಜೋಗುಣ ಮತ್ತು ತಮೋಗುಣಗಳಿಂದ ಮುಚ್ಚಿಹೋಗಿತ್ತು. ಯಜ್ಞವನ್ನು ಸರಿಯಾಗಿ ನಡೆಸುವುದರಲ್ಲೇ ಅವರು ಎಷ್ಟು ಮಗ್ನರಾಗಿದ್ದರೋ ಅದರ ನಿಜವಾದ ಉದ್ದೇಶವೇ ಅವರಿಗೆ ಕಾಣಲಿಲ್ಲ. ಆದರೆ ಅವರ ಪತ್ನಿಯರ ಮನಸ್ಸು ಸತ್ವಗುಣದಿಂದ ತುಂಬಿತ್ತು. ಆದ್ದರಿಂದ ಅವರು ಕೃಷ್ಣನನ್ನು ಪರಮಾತ್ಮನೆಂದು ತಕ್ಷಣ ಗುರುತಿಸಿದರು. ಸಂವೃತಃ ಎಂಬ ತಿರುನಾಮದ ಅರ್ಥ ರಜೋಗುಣ ಮತ್ತು ತಮೋಗುಣಗಳಿಂದ ಆವರಿಸಲ್ಪಟ್ಟವರಿಗೆ ತನ್ನನ್ನು ಮರೆಮಾಚಿಕೊಳ್ಳುವವನು. ಆದ್ದರಿಂದಲೇ ನಾವು ಪರಮಾತ್ಮನ ಪರ, ವ್ಯೂಹ, ವಿಭವ ಮತ್ತು ಅಂತರ್ಯಾಮಿ ರೂಪಗಳನ್ನು ಸುಲಭವಾಗಿ ಕಾಣಲು ಸಾಧ್ಯವಾಗುವುದಿಲ್ಲ. ಆದರೆ ತನ್ನ ಅಪಾರ ಕರುಣೆಯಿಂದ ಭಗವಂತನು ದೇವಾಲಯಗಳಲ್ಲಿರುವ ಅರ್ಚಾವತಾರ ರೂಪದಲ್ಲಿ ನಮಗೆ ಸುಲಭವಾಗಿ ದರ್ಶನ ನೀಡುತ್ತಾನೆ. ಶುದ್ಧ ಸತ್ವದಿಂದ ಕೂಡಿರುವ ಆ ದಿವ್ಯ ರೂಪವು ನಮ್ಮ ಮನಸ್ಸಿನ ರಜೋಗುಣ ಮತ್ತು ತಮೋಗುಣಗಳನ್ನು ದೂರ ಮಾಡುವ ಶಕ್ತಿಯನ್ನು ಹೊಂದಿದೆ. ಇಂದಿನ ತಿರುನಾಮಕ್ಕೆ ಸಂಬಂಧಿಸಿದ ಪುರುಷ ಸೂಕ್ತದ ಮಂತ್ರ: ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಅಂದರೆ ಕತ್ತಲೆಯನ್ನು ಮೀರಿರುವ ಸೂರ್ಯನಂತೆ ಪ್ರಕಾಶಿಸುವ ಪರಮಾತ್ಮನನ್ನು ನಾವು ಅರಿತುಕೊಳ್ಳಬೇಕು.
ನಾವು ಪ್ರತಿದಿನ ಸಂವೃತಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಅಹಂಕಾರ ಮತ್ತು ಅಜ್ಞಾನದ ಪರದೆಯನ್ನು ದೂರ ಮಾಡಿ ನಮ್ಮ ಮನಸ್ಸನ್ನು ಶುದ್ಧ ಸತ್ವಗುಣದಿಂದ ತುಂಬಿಸಿ ಎಲ್ಲೆಡೆ ತನ್ನ ದಿವ್ಯ ಸಾನ್ನಿಧ್ಯವನ್ನು ಕಾಣುವ ಅನುಗ್ರಹವನ್ನು ಕರುಣಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.